ಪೆನ್ಡ್ರೈವ್ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯತ್ನ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮೂಡ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದಂತಹ ಸಂತ್ರಸ್ತೆಯರಿಗೆ ಕಿರುಕುಳ ಕೊಡಲಾಯ್ತಾ? ಹಾಗಾದ್ರೆ ಪ್ರಜ್ವಲ್ ಆಪ್ತರಿಂದ ಸಂತ್ರಸ್ತೆಯರಿಗೆ ಕಿರುಕುಳ ಆರೋಪ ಕೇಳಿ ಬಂದಿದೆ. ಮನೆ ಮಾಲೀಕನ ಮೂಲಕ ಮನೆ ಖಾಲಿ ಮಾಡಿಸಿರೋ ಆರೋಪ ಇದು. ಈ ಹಿನ್ನೆಲೆ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ ಸಂತ್ರಸ್ತೆಯರು. ಸಂತ್ರಸ್ತೆಯರ ನೆರವಿಗೆ ಧಾವಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ. ಸಾಂತ್ವನ ಹೇಳಿ ಎಸ್ಐಟಿ ಗಮನಕ್ಕೆ ತಂದಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಅವರಿಗೆ ಪತ್ರವನ್ನ ಬರೆದಿದ್ರಂತೆ ಸಂತ್ರಸ್ತೆಯರು. ಸೊ ಇಲ್ಲಿ ಪ್ರಜ್ವಲ್ ಅವರ ಬೆಂಬಲಿಗರು ಮನೆ ಮಾಲೀಕರಿಗೆ ಹೇಳಿ ನಮ್ಮನ್ನ ಮನೆಯಲ್ಲಿರೋದಕ್ಕೆ ಬಿಡ್ತಾ ಇಲ್ಲ, ಮನೆ ಖಾಲಿ ಮಾಡಿಸ್ತಾ ಇದ್ದಾರೆ ಬಲವಂತವಾಗಿ, ದಯವಿಟ್ಟು ನಮಗೆ ಸಹಾಯ ಮಾಡಿ, ರಕ್ಷಣೆ ಕೊಡಿ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಪತ್ರ ಬರೆಯಲಾಗಿತ್ತಂತೆ. ಸೊ ಅವರು ಎಸ್ಐಟಿ ಗಮನಕ್ಕೆ ಈ ವಿಚಾರವನ್ನು ಕೂಡ ತಂದಿದ್ದಾರೆ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ಸತ್ತಾರ್, ಈ ಮಹಿಳಾ ಆಯೋಗ ಬಂದಂತಹ ಸಂದರ್ಭದಲ್ಲಿ ನೀವು ಕೂಡ ಸತತವಾಗಿ ಫಾಲೋ ಅಪ್ ಅಲ್ಲಿ ಇದ್ದೀರಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಲಕ್ಷ್ಮಿ ಅವ್ರ ಜೊತೆ ನೀವು ಮಾತಾಡಿದ್ರ? ಅವ್ರು ಏನ್ ಹೇಳಿದ್ರು? ಅಲ್ಲಿರುವಂತಹ ಸಂತ್ರಸ್ತೆಯರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆಯಂತೆ? ಸಭಾ ಯಾವಾಗ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಹೊರಬರುತ್ತೋ ಅಂದಿನಿಂದ ಇಂದಿನವರೆಗೂ ಸಂತ್ರಸ್ತೆಯರ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಭರವಸೆ ತುಂಬುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ಸಾಕ್ಷ್ಯ ನಾಶ ಮಾಡುವ ಯತ್ನ ನಡೀತಾ ಇದೆ ಅನ್ನೋ ವಿಚಾರ ಕೂಡ ಇದೀಗ ರಾಜ್ಯ ಮಹಿಳಾ ಆಯೋಗದ ಗಮನಕ್ಕೆ ಬಂದಿರುವಂತದ್ದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ವಯೋಮಾನದ ಜನರು ಕೂಡ ಈ ಒಂದು ಸಂತ್ರಸ್ತೆಯರಾಗಿದ್ದಾರೆ. ಅಂದ್ರೆ ಎಲ್ಲಾ ರೀತಿಯ ಲೇಡೀಸ್ ಇದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ, ಅದರ ಜೊತೆಗೆ ಲೇಡಿ ಆಫೀಸರ್ಸ್ ಕೂಡ ಇದ್ದಾರೆ. ಅವರ ಅಸಹಾಯಕತೆಯನ್ನು ಅಂದ್ರೆ ಕೆಲವರು ಸಹಾಯ ಕೇಳಿಕೊಂಡು ಬಂದವರನ್ನು ಕೂಡ ಈ ಒಂದು ವ್ಯೂಹದಲ್ಲಿ ಸಿಲುಕಿಸಿದ್ದಾರೆ ಅನ್ನೋ ವಿಚಾರ ಕೂಡ ಇದೀಗ ರಾಜ್ಯ ಮಹಿಳಾ ಆಯೋಗದ ಗಮನಕ್ಕೆ ಬಂದಿರುವಂತದ್ದು. ಅಂತವರ ರಕ್ಷಣೆಗೆ ಇದೀಗ ಮಹಿಳಾ ಆಯೋಗ ಮುಂದಾಗಿರುವಂತದ್ದು. ಯಾವ ರೀತಿಯಲ್ಲಿ ಇಲ್ಲಿ ಸಾಕ್ಷ್ಯ ನಾಶ ಮಾಡಲು ಯತ್ನಿಸ್ತಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಸಂತ್ರಸ್ತರು ಈ ಒಂದು ಪ್ರಕರಣದಲ್ಲಿ ಇರುವಂತಹ ಎಲ್ಲಾ ಸಂತ್ರಸ್ತರು ಹೆಚ್ಚಿನವರು ಹಾಸನದವರ ಆ ಸುತ್ತಮುತ್ತಲ ಆಗಿರೋದ್ರಿಂದ, ಜೊತೆಗೆ ಪ್ರಜ್ವಲ್ ರೇವಣ್ಣವರ ಆಪ್ತ ಬಲಗದಲ್ಲಿ ಅವ್ರಿಗೇನು ಅವರ ಮುಖಪರಿಚಯ ಇರುವುದರಿಂದ ಅಂತವರನ್ನು ಗುರುತಿಸಿ ಕೆಲವೊಂದು ಬಾಡಿಗೆ ಮನೆಯಲ್ಲಿ ಇದ್ದವರನ್ನು ಬಾಡಿಗೆ ಮನೆಯಲ್ಲಿ ಅವರ ಮಾಲೀಕರ ಮೂಲಕ ಅವರನ್ನು ಖಾಲಿ ಮಾಡಿಸುವಂತಹ ಒಂದು ಕೆಲಸ ಆಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಅದರ ಜೊತೆಗೆ ಒಬ್ರು ಸಂತ್ರಸ್ತೆಗೆ ಒಬ್ರು ಸಂತ್ರಸ್ತೆ ಇದು ಈಗಾಗಲೇ ಧ್ವನಿ ಎತ್ತಿದ್ದಾರೆ. ಆ ಒಂದು ಸಂತ್ರಸ್ತೆಗೆ ಆಶ್ರಯ ಯೋಜನೆಯಡಿ ಅಂದ್ರೆ ಮನೆ ಇಲ್ಲದವರಿಗೆ, ವಸತಿ ಇಲ್ಲದವರಿಗೆ ಒಂದು ಆಶ್ರಯ ಯೋಜನೆಯಡಿ ಒಂದು ವಸತಿ ಕಲ್ಪಿಸುವಂತಹ ಒಂದು ಯೋಜನೆ ಏನಿದೆ ಅದರಡಿಯಲ್ಲಿ ಒಂದು ಮನೆ ಸಿಕ್ಕಿರುತ್ತೆ. ಬಟ್ ಯಾವಾಗ ಅವರು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗ್ತಾರೋ, ಪ್ರಜ್ವಲ್ ರೇವಣ್ಣ ವಿರುದ್ಧ ಧ್ವನಿ ಎತ್ತಾರೋ ಅಂತ ಸಂದರ್ಭದಲ್ಲಿ ಆ ಒಂದು ಸಂತ್ರಸ್ತೆಯ ಮನೆಯನ್ನು, ಆಶ್ರಯ ಯೋಜನೆ ಸಿಕ್ಕ ಮನೆಯನ್ನು ಕೂಡ ಇದೀಗ ಕಿತ್ತು ಬೇರೆಯವರಿಗೆ ಕೊಟ್ಟಿರುವ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಯಾವಾಗ ಈ ವಿಚಾರ ಮಹಿಳಾ ಆಯೋಗದ ಗಮನಕ್ಕೆ ಬಂತು, ಖುದ್ದು ಮಹಿಳಾ ಆಯೋಗ ಇದೀಗ SIT ಮೂಲಕ, ಸರ್ಕಾರದ ಮೂಲಕ ಆ ಒಂದು ಸಂತ್ರಸ್ತೆಯರಿಗೆ ಭರವಸೆ ಕೊಡುವ ಧೈರ್ಯ ತುಂಬಾ ಕೆಲಸವನ್ನು ಮಾಡ್ತಿರುವಂತದ್ದು. ಸಭಾ ರೈಟ್ ಸತ್ತಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.